ಬಾಗಲಕೋಟೆ ನಗರದಲ್ಲಿ ಹೋಳಿ ಹಬ್ಬವು ತನ್ನದೇ ಆದ ವೈಶಿಷ್ಟ್ಯಪೂರ್ಣತೆಯನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಾಧವ ಸೇವಾ ಕೇಂದ್ರದ ಸಂಘಟನೆ ವತಿಯಿಂದ ಹಳಗೆ ಮೇಳದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸಮಾರಂಭವನ್ನು ಹುಣಗುಂದ ಮತಕ್ಷೇತ್ರದ ಶಾಸಕರಾಗಿರುವಂಥ ವಿಜಯಾನಂದ ಕಾಶಪ್ಪನವರು ಚಾಲನೆ ನೀಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ PS ಪೂಜಾರ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂಥ ಅಮರನಾಥ್ ರೆಡ್ಡಿ ಹಾಗೂ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂಥ ಶಶಿಧರ್ ಕುರೇರ್ ಮುಖ್ಯ ಅತಿಥಿಗಳಾಗಿ ಹಾಗೂ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಬಾಗಲಕೋಟೆ ಹೋಳಿ ಹಬ್ಬದ ಐತಿಹಾಸಿಕ ಹಿನ್ನೆಲೆ ಪಡೆದಿರುವ ಬಗ್ಗೆ ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹಲಗೆ ಬಾರಿಸಿದರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ PS ಪೂಜಾರ್ ಕುಣಿಯ ಮೂಲಕ ಹೋಳಿಗೆ ರಂಗು ತುಂಬಿದರು. ಹೇಗೆಲ್ಲ ಸ್ಪರ್ಧೆ ಮಾಡಿದ್ದಾರೆ, ಏನೆಲ್ಲ ಮಾತಾಡಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ವೇಷಭೂಷಣಗಳು ಒಂದೇ ರೀತಿಯಲ್ಲ, ಸಾಮಾಜಿಕ ಇವತ್ತಿನ ಆ ಸಂದರ್ಭದಲ್ಲಿ ಪುರುಷರ ವೇಷ ಹಾಕುವಂಥದ್ದು, ಮಹಿಳೆಯರ ವೇಷ ಹಾಕೋದು ಒಂದೇ ಎರಡೇ. ಹಾಸ್ಯದ ವೇಷ, ಪೌರಾಣಿಕ ನಮ್ಮ ದೇವತೆಗಳ ವೇಷ, ಪೌರಾಣಿಕ ಪ್ರಸಂಗಗಳ ವೇಷಭೂಷ, ಹೀಗೆ ಹಲವಾರು ರೀತಿಯ ವೇಷಭೂಷಣಗಳು ಒಂದಕ್ಕಿಂತ ಒಂದು ಅದ್ಭುತವಾದಂಥದ್ದು ಆ ವೇಷಭೂಷ. ಕೊನೆಗೆ ರಾತ್ರಿ ಬೆಳಿಗ್ಗೆ 8:30-10 ಗಂಟೆಗೆ ಪ್ರಾರಂಭ ಆದವು ಅಂದರೆ ಮತ್ತು ಮನೆಗೆ ಆ ಓಡಿ ಸೇರ್ಕೊಳ್ಬೇಕಂದ್ರೆ ಬೆಳಗ್ಗೆ ಮುಂಜಾನೆ 5-6 ಗಂಟೆವರೆಗೆ ಇಡೀ ಊರಿನ ಜನ ಕಣ್ತುಂಬಿ ನೋಡ್ತಾ ಇದ್ರು. ಈ ಹೋಳಿಯ ಆಚರಣೆಗಾಗಲೇ ನೋಡಲಿಕ್ಕೆ ಕಣ್ತುಂಬಿಕೊಳ್ಳಲಿಕ್ಕೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬೀಗರು, ಬಿಜ್ರು, ನೆಂಟರು, ಇಷ್ಟರು, ಸ್ನೇಹಿತರು ಎಲ್ಲರೂ ಬಂದು ಸೇರ್ಕೊತಾ ಇದ್ರು. ಹೋಳಿ ತಪ್ಪಿಸ್ಕೊತಿಲ್ಲ, ಇನ್ನುಳಿದಂಥ ಯಾವ ಹಬ್ಬ ಆದರೂ ತಪ್ಪಿಸಿದ್ರು, ಹೋಳಿಗಾಗಿ ಇಲ್ಲಿ ಬರ್ತಾ ಇದ್ರು ನೋಡುವನು ಅಂತ ತಿಳ್ಕೊಂಡು. ಹೋಳಿ ಹಬ್ಬ ಅಂದ್ರೆ ನನಗೆ ನನ್ನ ಬಾಲ್ಯ ಜೀವನ ನೆನಪಾಗತ್ತೆ. 1990ರಲ್ಲಿ ನಾನು ಕೂಡ ಇದೇ ಬಾಗಲಕೋಟೆಯಲ್ಲಿ ಬಸವೇಶ್ವರ ಸೈನ್ಸ್ ಕಾಲೇಜ್ನಲ್ಲಿ 2 ವರ್ಷ ನಾನು ವಿದ್ಯಾಭ್ಯಾಸವನ್ನು ಮಾಡೀನಿ. ನಾನು ಕೂಡ ಹೋಳಿ ಹಬ್ಬ ಆಡೀನಿ. ಅವತ್ತಿನ ಹೋಳಿ ಹಬ್ಬನ ಬೇರೆ ಇತ್ತು ಬಾಗಲಕೋಟೆದು. ಆದ್ರೆ ಇವತ್ತು ಬಹಳ ಸುಧಾರಿಸಿದ ಹಬ್ಬವನ್ನ ಇವತ್ತು ನೋಡೋಕೆ ನಮ್ಮ ಕಣ್ಣು ಮುಂದೆ ಸಿಗ್ತಾ ಇದೆ. ಯಾಕಂದ್ರೆ ಅವತ್ತಿನ 90ರ ಹಬ್ಬ ಬಹುತೇಕ ಬಹಳ ಒಂದು ಸಂಘರ್ಷ ಇರ್ತಿತ್ತು. ನಮ್ಮ PS ಪೂಜಾರಿ ಸಾಹೇಬ್ರು ಹೇಳಿದ್ರಲ್ಲ, ಬಹಳ ಅರ್ಥಪೂರ್ಣವಾಗಿ ಈ ಹಬ್ಬವನ್ನ, ಹೋಳಿ ಹಬ್ಬವನ್ನ ಆಚರಿಸೋದು ಎಲ್ಲಾದ್ರೂ ನೋಡ್ಬೇಕಂದ್ರೆ ಅದು ನಮ್ಮ ಜಿಲ್ಲೆ, ನಮ್ಮ ನಗರ, ಅದು ಬಾಗಲಕೋಟೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಎಲ್ಲ ಹಬ್ಬಗಳ ಕೊನೆ ಹಬ್ಬ ಏನಂತಂದ್ರೆ ಹೋಳಿ ಹಬ್ಬ. ಈ ಹೋಳಿ ಹಬ್ಬದಲ್ಲಿ ವಿವಿಧ ಬಣ್ಣಗಳಿಂದ ನಾವೆಲ್ಲ ಒಂದು ಹಬ್ಬದ ಆಚರಣೆ ಮಾಡ್ತೇವೆ. ಆ ಪ್ರತಿಯೊಂದು ಬಣ್ಣದಲ್ಲಿ ಒಂದು ಅರ್ಥ ಇರ್ತದೆ. ನಮ್ಮಲ್ಲಿರ್ತಕ್ಕಂಥ ದ್ವೇಷ, ಅಸೂಯೆ ಎಲ್ಲ ಕೆಟ್ಟ ವಿಚಾರಗಳನ್ನು ಅದರಲ್ಲಿ ಮರೆಮಾಚಿಕೊಂಡು ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ಒಂದು ಸಂತೋಷವನ್ನು
ಒಂದು ಭೇದ ಭಾವನ ಮರೆತು ಎಲ್ಲರೂ ಒಕ್ಕಟ್ಟಾಗಿ ಒಂದು ಒಳ್ಳೆಯ ಆಡಂಬರಗಳನ್ನು, ಒಳ್ಳೆಯ ಒಂದು ವ್ಯಕ್ತಿತ್ವಗಳನ್ನ ಬೆಳೆಸಲಿಕ್ಕೆ ಈ ಒಂದು ಹೋಳಿ ಹಬ್ಬ ಕಾರಣೀಭೂತ ಆಗ್ತದೆ. ಆದ್ದರಿಂದ ಈ ಹೋಳಿ ಹಬ್ಬವನ್ನು ಎಲ್ಲರೂ ಸಹ ಭಾಳ ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ತಾವೆಲ್ಲ ಆಚರಣೆ ಮಾಡಬೇಕು. ಈ ವರ್ಷ ಮುಖ್ಯವಾಗಿ ಮಕ್ಕಳದು PUC ಹುಡುಗರದು 12ನೇ ತಾರೀಕು, 13ನೇ ತಾರೀಕು, 15ನೇ ತಾರೀಕು ಎಕ್ಸಾಮ್ ಇದೆ. ದಯವಿಟ್ಟು ಆ ಮಕ್ಕಳಿಗೆ ತೊಂದರೆ ಮಾಡಬೇಡಿ. ಎರಡನೇದಾಗಿ ಈ ವರ್ಷ ಕೂಡ ಪವಿತ್ರ ರಂಜಾನ್ ಹಬ್ಬ ಇದೆ. ಇನ್ನೊಬ್ಬರಿಗೆ ತೊಂದರೆ ಆಗೋ ರೀತಿಯಿಂದ ಹೋಳಿ ಹಬ್ಬ ಎಲ್ಲರೂ ಕೂಡ ಫ್ರೆಂಡ್ಸು ಇರ್ತಾರೆ, ನಮ್ಮದು ರಿಲೇಟಿವ್ಸ್ ಇರ್ತಾರೆ, ಎಲ್ಲರ ಜೊತೆ ಆಚರಣೆ ಮಾಡಿ. ಕೆಲವೊಬ್ಬರಿಗೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ಒತ್ತಾಯ ಮಾಡಿ ಅವ್ರ ಮೇಲೆ ಹಾಕಬೇಡಿ. ರಂಜಾನ್ ಹಬ್ಬ ಇರೋದ್ರಿಂದ ದಯವಿಟ್ಟು ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು ಅಂತ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಮೂರನೇದಾಗಿ ರೇನ್ ಡ್ಯಾನ್ಸ್ ಇರುತ್ತೆ. ನಾವು ಲಿಕ್ಕರ್ ಬ್ಯಾನ್ ಮಾಡಿದರೂ ಕೂಡ ತಾವೆಲ್ಲರೂ ಕೂಡ ಮೊದಲೇ ಡಿಪಾಸಿಟ್ ಸ್ಟಾಕ್ ಮಾಡಿ ಇಟ್ಕೊಂಡು ಲಿಕ್ಕರ್ ಕುಡಿದು ಬಂದು ಅವತ್ತು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಗಲಾಟೆ ಮಾಡ್ತಕ್ಕಂಥದ್ದಾಗುತ್ತೆ. ದಯವಿಟ್ಟು ಅಲ್ಲಿ ಆಗ್ತಕ್ಕಂಥದ್ದು ಅಲ್ಲಿಗೆ ಇರಲಿ. ಅದನ್ನು ದೊಡ್ಡದು ರೂಪಕ್ಕೆ ತಗೊಂಡು ಹೋಗೋದಕ್ಕೆ ನಾವು ಅವಕಾಶ ಕೊಡಲ್ಲ, ಆದರೂ ಕೂಡ ತಮ್ಮ ಮನಸ್ಸಲ್ಲಿ ಇರಲಿ. ದಯವಿಟ್ಟು ಅಲ್ಲೇ ಇತ್ತಂದ್ರೆ ಅದನ್ನು ಸಣ್ಣದನ್ನೇ ಮುಗಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಈ ಹೋಳಿ ಹಬ್ಬ ಎಲ್ಲರೂ ಆಚರಣೆ ಮಾಡ್ತಕ್ಕಂಥದ್ದು, ಮಹಿಳೆಯರು ಆಚರಣೆ ಮಾಡ್ತಾರೆ, ಪುರುಷರು ಆಚರಣೆ ಮಾಡ್ತಾರೆ, ಮಕ್ಕಳು ಆಚರಣೆ ಮಾಡ್ತಾರೆ. ದಯವಿಟ್ಟು ರೇನ್ ಡ್ಯಾನ್ಸ್ ಇರ್ತಕ್ಕಂಥದ್ದು ಆಚರಣೆ ಮಾಡ್ತಕ್ಕಂಥ ಸಮಯದಲ್ಲಿ ಮಹಿಳೆಯರಿಗೆ ಯಾರೂ ಕೂಡ ತೊಂದರೆ ಕೊಡ್ತಕ್ಕಂಥದ್ದಲ್ಲ. ಎಲ್ಲರೂ ಕೂಡ ನಮ್ಮ ಅಕ್ಕ ತಂಗಿಯರಂತ ತಿಳ್ತಕ್ಕಂಥದ್ದು ಆಗಬೇಕು. ಕುಡಿದು ಬಿಟ್ಟು ನಾನು ಕುಡ್ದಲ್ಲಿ ಗೊತ್ತಿಲ್ಲದೆ ಮಾಡಿದೇನಂತಂದ್ರೆ ಅದಕ್ಕೆ ನಾವು ಸರಿಯಾದ ರೀತಿಯಿಂದ ಇರ್ತಕ್ಕಂಥ ಕಾನೂನು ಕ್ರಮನ ನಾವು ತಗೋತೀವಿ.